ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು 10ನೇ ಗಣಿತ ಭಾಗ 1ರಲ್ಲಿ 2024-25ನೇ ಸಾಲಿನ ಹೊಸ ಪಠ್ಯಕ್ರಮದಲ್ಲಿ ಇಂದು ನೋಡ್ರಿ ನಾವು ಅಧ್ಯಾಯ 4 ವರ್ಗ ಸಮೀಕರಣಗಳು. ಈ ಒಂದು ವರ್ಗ ಸಮೀಕರಣಗಳಲ್ಲಿ ಇಂದು ನಾವು ಅಭ್ಯಾಸ 4.1ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ಪಾರ್ಟ್ 1 ವಿಡಿಯೋದಲ್ಲಿ ನೋಡೋಣ. ನೋಡ್ರಿ 10ನೇ ಗಣಿತ ಭಾಗ 1 ಇವತ್ತು ನೋಡ್ರಿ ಅಭ್ಯಾಸ 4.1. ಈ ಅಭ್ಯಾಸ 4.1ರಲ್ಲಿ ಪ್ರಶ್ನೆಗಳನ್ನು ನೋಡೋಣ. ಇವಾಗ ಅಭ್ಯಾಸ 4.1 ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ. x plus 1 whole square is equal to 2 into bracket x minus 3. ಇದೇ ಥರ ಎಷ್ಟಿದ್ದಾರೆ 8 ಇಕ್ವೇಷನ್ಸ್ ವರ್ಗ ಸಮೀಕರಣಗಳಿದ್ದಾವೆ. ಈ ವರ್ಗ ಸಮೀಕರಣಗಳೇ ಎಂಬುದನ್ನು ನಾವು ಈಗ ಪರೀಕ್ಷೆ ಮಾಡೋಣ. ಈಗ ನೋಡ್ರಿ ಒಂದೊಂದಾಗಿ ನೋಡ್ತಾ ಹೋಗೋಣವಾ. ನೋಡ್ರಿ ಇವಾಗ 1ನೇ ವರ್ಗ ಸಮೀಕರಣ ಹೌದು ಅಲ್ವೋ ಅನ್ನೋದನ್ನು ನಾವು ಇವಾಗ ಟೆಸ್ಟ್ ಮಾಡೋಣ. ಓಕೆನಾ. 1ನೇದು ನೋಡ್ರಿ x plus 1 bracket square is equal to 2 into bracket x minus 3. x square ನೋಡ್ರಿ a plus b whole square ಸೂತ್ರದ ಪ್ರಕಾರ ಈ ಒಂದು ಸಮೀಕರಣವನ್ನು ಬಿಡಿಸೋಣ. ಇವಾಗ x plus 1 ಅಂದರೆ a plus b, a ಇದ್ದಲ್ಲೇ x ಇದೆ, b ಇದ್ದಲ್ಲೇ 1 ಇದೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ ರೀ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ. ಓಕೆನಾ. ನೋಡ್ರಿ ಇವಾಗ ಎ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2ab 2x 2 ಇಂಟು 1 2 2 ಅಂದರೆ 2 ಇಂಟು ಎಕ್ಸ್ ಈಸ್ 2x ಪ್ಲಸ್ 1 ಸ್ಕ್ವಯರ್ ಅಂದರೆ ಬಿ ಸ್ಕ್ವೇರ್ ಅಂದರೆ 1 ಆಗುತ್ತೆ. ಓಕೆನಾ. ಇಲ್ಲಿ ನೋಡ್ರಿ ನೆಕ್ಸ್ಟ್ 2ಅನ್ನು ಒಳಗಡೆ ಗುಣಾಕಾರ ಮಾಡೋಣ. 2x ಮೈನಸ್ 2 3 6. ಓಕೆನಾ. ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x, ಈ ಪ್ಲಸ್ 2x ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದಾಗ ಮೈನಸ್ 2x ಆಗುತ್ತೆ. ಪ್ಲಸ್ 1 ಈ ಮೈನಸ್ 6 ಕೂಡ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಪ್ಲಸ್ 6 ಆಯಿತು. ಇಸ್ ಈಕ್ವಲ್ ಟು 0. ಈಗ ನೋಡ್ರಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಈ ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಓಕೆನಾ. ಇದು 6 1 ಎಷ್ಟಾಯ್ತು ರೀ 7. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಇಸ್ ಈಕ್ವಲ್ ಟು 0. ಇದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ. ಇದು ವರ್ಗ ಸಮೀಕರಣ ರೀ. ಓಕೆನಾ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎನ್ನುವುದು ವರ್ಗ ಸಮೀಕರಣ ರೂಪದಲ್ಲಿ ಇದು ಇದೆ. ಓಕೆನಾ. ಎ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಅಂದರೆ 0 ಇರುತ್ತೆ, 7 ಅನ್ನೋದು ಸಿ. ಓಕೆನಾ. ಇದು ಸಿ ವರ್ಗ ಸಮೀಕರಣ ರೂಪದಲ್ಲಿದೆ. ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣವಾಗಿದೆ ಅಂತ ಹೇಳೋಣ ಇವಾಗ. ಓಕೆನಾ. ನೆಕ್ಸ್ಟ್ 2ನೇ ಸಮೀಕರಣ ನೋಡ್ರಿ ಎಕ್ಸ್ ಸ್ಕ್ವಯರ್ ಮೈನಸ್ 2x ಇಸ್ ಈಕ್ವಲ್ ಟು ಮೈನಸ್ 2 ಇಂಟು ಬ್ರ್ಯಾಕೆಟ್ 3 ಮೈನಸ್ ಎಕ್ಸ್. ಓಕೆ. ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವಯರ್ ಮೈನಸ್ 2x ಇಸ್ ಈಕ್ವಲ್ ಟು ಮೈನಸ್ 2ಅನ್ನು ಒಳಗಡೆ ಗುಣಾಕಾರ ಮಾಡೋಣ. ಇವಾಗ 2 3 6 ಮೈನಸ್ಗೆ ಮೈನಸ್ಸು ಪ್ಲಸ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 3 2 ಇಂಟು ಎಕ್ಸ್ ಅಲ್ಲೇ 2x. ಓಕೆ. ಇವಾಗ ನೋಡ್ರಿ ಎಕ್ಸ್ ಸ್ಕ್ವಯರ್ ಮೈನಸ್ 2x ಇದು ಪ್ಲಸ್ 2x ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ 2x ಆಯಿತು. ಮೈನಸ್ 6 ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಪ್ಲಸ್ 6 ಆಗುತ್ತೆ. ಇಸ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವಯರ್ ಮೈನಸ್ 2x ಎಷ್ಟಾಯ್ತು ರೀ ಮೈನಸ್ 4x ಆಗುತ್ತೆ. ಇಲ್ಲಿ ಪ್ಲಸ್ 6 ಇಸ್ ಈಕ್ವಲ್ ಟು 0. ಇದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇದು ಇದೆ ಇವಾಗ. ಓಕೆನಾ. ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇದೆ. ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣ. ಓಕೆನಾ. ನೆಕ್ಸ್ಟ್ 3ನೇ ಒಂದು ಸಮೀಕರಣ ನೋಡೋಣ ಇವಾಗ. x minus 2 bracket x plus 1 is equal to x minus 1 into bracket x plus 3. ಇವಾಗ a plus b into a minus b. ಓಕೆನಾ. ಈ ಒಂದು ಸೂತ್ರದ ಪ್ರಕಾರ ಬಿಡಿಸೋಣ. ಇವಾಗ ಒಳಗಡೆ 2 ಬ್ರ್ಯಾಕೆಟನ್ನು ಗುಣಾಕಾರ ಮಾಡೋಣ. ಇವಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ 1 ಎಕ್ಸ್ ಮೈನಸ್ 2x ಮೈನಸ್
2 ಒಂದಲೆ 2 ಇಸ್ ಈಕ್ವಲ್ ಟು ಇದನ್ನು ಒಳಗಡೆ ಗುಣಾಕಾರ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 3 ಇಂಟು ಎಕ್ಸ್ ಈಸ್ ಪ್ಲಸ್ 3x ಮೈನಸ್ 1x ಈಸ್ ಮೈನಸ್ 1x ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 3 ಒಂದಲೆ 3. ಓಕೆನಾ. ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವಯರ್ ನೆಕ್ಸ್ಟು ಮೈನಸ್ 2x ಪ್ಲಸ್ ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಆಯಿತು. ಮೈನಸ್ 2 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ 3ರಲ್ಲಿ 1 ಹೋದರೆ 2x ಆಗುತ್ತೆ ಮೈನಸ್ 3. ಓಕೆನಾ. ಇವಾಗ ನೋಡ್ರಿ ಮೈನಸ್ ಎಕ್ಸ್ ಮೈನಸ್ ಪ್ಲಸ್ 2x ಈ ಕಡೆ ಬಂದಾಗ ಮೈನಸ್ 2x ಆಯಿತು. ಮೈನಸ್ 2 ಪ್ಲಸ್ ಇದು ಮೈನಸ್ 3 ಈ ಕಡೆ ಬಂದಾಗ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಪ್ಲಸ್ 3 ಆಗುತ್ತೆ ಇಸ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಹೋಗ್ಬಿಡ್ತು ಇಲ್ಲಿ. ಓಕೆನಾ. ಎಕ್ಸ್ ಸ್ಕ್ವೇರ್ ಹೋದಾಗ ಮೈನಸ್ ಎಕ್ಸ್ ಮೈನಸ್ 2x ಮೈನಸ್ 2 ಪ್ಲಸ್ 3 ಇಸ್ ಈಕ್ವಲ್ ಟು 0 ಆಯಿತು. ಇಲ್ಲಿ ನೋಡ್ರಿ ಮೈನಸ್ ಎಕ್ಸು ಮೈನಸ್ 2x ಸೇರಿದರೆ ಮೈನಸ್ 3x ಆಗುತ್ತೆ. 3ರಲ್ಲಿ 2 ಹೋದರೆ ಎಷ್ಟು ಉಳಿಯುತ್ತೆ ರೀ? ಇಲ್ಲಿ 3 ಉಳಿಯಲ್ಲ, ನೋಡೋಣ. ಇಲ್ಲಿ ನೋಡ್ರಿ 3ರಲ್ಲಿ 2 ಹೋದರೆ ಎಷ್ಟಾಯ್ತು ರೀ? 1 ಆಗುತ್ತೆ. ಇಲ್ಲಿ ಪ್ಲಸ್ 1 ಆಗಬೇಕು, ಸ್ವಲ್ಪ ಮಿಸ್ಪ್ರಿಂಟ್ ಆಗಿದೆ. ಇಸ್ ಈಕ್ವಲ್ ಟು 0. ಇಲ್ಲಿ ಮೈನಸ್ಸನ್ನು ಒಳಗಡೆ ಗುಣಾಕಾರ ಮಾಡಿದಾಗ ಮೈನಸ್ ತೊಗೊಂಡಾಗ ಪ್ಲಸ್ 3x ಇದು ಪ್ಲಸ್ 1 ಇದ್ದಿದ್ದು ಮೈನಸ್ 1 ಆಗುತ್ತೆ. ಓಕೆ ಇಸ್ ಈಕ್ವಲ್ ಟು 0. 3x ಮೈನಸ್ 1 ಇಸ್ 0. ಇದು ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇದಿಲ್ಲ. ax² ಅನ್ನೋದು ಇಲ್ಲಿಲ್ಲ. ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣ ಅಲ್ಲ ಅಂತ ನಾವು ಹೇಳೋಣ ಇವಾಗ. ಓಕೆನಾ. ನೆಕ್ಸ್ಟ್ 4ನೇ ಸಮೀಕರಣ ನೋಡ್ರಿ. ಎಕ್ಸ್ ಮೈನಸ್ 3 ಇಂಟು ಬ್ರಾಕೆಟ್ 2x ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 5. ಈಗ ಎಕ್ಸನ್ನು ಒಳಗಡೆ ಗುಣಾಕಾರ ಮಾಡೋಣ. 1/1 ಎಕ್ಸ್ ಇಂಟು 2x ಈಸ್ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 ಈಸ್ 1x ಮೈನಸ್ 3 ಇಂಟು 2x ಈಸ್ ಮೈನಸ್ 3 6x. ಓಕೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 3 ಒಂದಲೆ 3 ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಎಕ್ಸ್ ಈಸ್ 5x. ನೆಕ್ಸ್ಟ್ ನೋಡ್ರಿ 2x ಸ್ಕ್ವಯರ್ ಮೈನಸ್ 6xಲ್ಲಿ 1x ಹೋದರೆ ಎಷ್ಟು ಉಳಿಯುತ್ತೆ ರೀ? ಮೈನಸ್ 5x ಮೈನಸ್ 3 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x. ನೆಕ್ಸ್ಟ್ ನೋಡ್ರಿ 2x ಸ್ಕ್ವಯರ್ ಮೈನಸ್ ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಮೈನಸ್ 5x ಮೈನಸ್ ಇದು ಕೂಡ ಪ್ಲಸ್ 5x ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಮೈನಸ್ 5x ಮೈನಸ್ 3 ಇಸ್ ಈಕ್ವಲ್ ಟು 0 ಆಯಿತು. ನೆಕ್ಸ್ಟ್ ನೋಡ್ರಿ 2x ಸ್ಕ್ವೇರ್ದಲ್ಲಿ 1x² ಹೋಯಿತು. ಎಷ್ಟು ಉಳಿಯುತ್ತೆ ರೀ? ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ ಮೈನಸ್ ಇಸ್ ಮೈನಸ್ 5 10x ಆಯಿತು. ಮೈನಸ್ 3 ಇಸ್ ಈಕ್ವಲ್ ಟು 0. ಇದು ax² ಪ್ಲಸ್ bx ಪ್ಲಸ್ c ರೂಪದಲ್ಲಿದೆ. ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣ. ಓಕೆ. ನೆಕ್ಸ್ಟ್ 5ನೇ ಒಂದು ಸಮೀಕರಣ ನೋಡ್ರಿ. 2x ಮೈನಸ್ 1 ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ 1. ಇಲ್ಲಿ ನೋಡ್ರಿ 2x ಅನ್ನು ಒಳಗಡೆ ಗುಣಾಕಾರ ಮಾಡಿದಾಗ 2x ಇಂಟು ಎಕ್ಸ್ ಈಸ್ 2x ಸ್ಕ್ವಯರ್ ಮೈನಸ್ 3 6x ಮೈನಸ್ 1x ಈಸ್ ಮೈನಸ್ 1x ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 3 ಒಂದಲೆ 3 ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ 1 ಇಂಟು ಎಕ್ಸ್ ಈಸ್ ಮೈನಸ್ 1x ಪ್ಲಸ್ 5x ಮೈನಸ್ 5 ಒಂದಲೆ 5. ನೆಕ್ಸ್ಟ್ ನೋಡ್ರಿ 2x ಸ್ಕ್ವಯರ್ ಮೈನಸ್ 6x ಮೈನಸ್ 1x ಅಂದರೆ ಮೈನಸ್ 7x ಆಯಿತು. ಪ್ಲಸ್ 3 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 5ರಲ್ಲಿ 1 ಹೋದರೆ ಎಷ್ಟು ಉಳಿಯುತ್ತೆ ರೀ? 4x ಮೈನಸ್ 5. ನೆಕ್ಸ್ಟ್ ನೋಡ್ರಿ 2x ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಮೈನಸ್ 7x ಈ ಪ್ಲಸ್ 4x ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಮೈನಸ್ 4x ಆಯಿತು. ಪ್ಲಸ್ 3 ಇದು ಪ್ಲಸ್ 5 ಈ ಕಡೆ ಬಂದರೆ ಮೈನಸ್ 5 ಈ ಕಡೆ ಬಂದರೆ ಪ್ಲಸ್ 5 ಆಯಿತು ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ರಿ ಇವಾಗ ಏನಾಯ್ತು ಇವಾಗ
2x² -6 -x ಈಸ್ -7x ಪ್ಲಸ್ 3 ಇಸ್ ಈಕ್ವಲ್ ಟು x² ಪ್ಲಸ್ 5ರಲ್ಲಿ 1 ಅಂದರೆ 4x -5 ಆಗುತ್ತೆ. ಇಲ್ಲಿ ನೋಡ್ರಿ 2x² ಇದು ಪ್ಲಸ್ x² ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ -x² ಆಯಿತು. -7x ಇದು ಪ್ಲಸ್ 4x ಲೆಫ್ಟಿಗೆ ಬಂದರೆ -4x ಆಗುತ್ತೆ. ಪ್ಲಸ್ 3 ಇದು -5 ಲೆಫ್ಟಿಗೆ ಬಂದಾಗ +5 ಈಸ್ ಈಕ್ವಲ್ ಟು 0. ಈಗ ನೋಡ್ರಿ 2x²ದಲ್ಲಿ 1x² ಹೋದರೆ 1x² ಮೈನಸ್ 7 -4 -11x ಪ್ಲಸ್ 5 3 8 ಈಸ್ ಈಕ್ವಲ್ ಟು 0. ಇದು ನೋಡ್ರಿ ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ರೂಪದಲ್ಲಿ ಇದು ಇದೆ. ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣವಾಗಿದೆ. ನೆಕ್ಸ್ಟ್ ನೋಡ್ರಿ ಆರನೇ ವರ್ಗ ಸಮೀಕರಣ ನೋಡ್ರಿ. ಇವಾಗ x² ಪ್ಲಸ್ 3x ಪ್ಲಸ್ 1 ಇಸ್ ಈಕ್ವಲ್ ಟು x -2 ಬ್ರ್ಯಾಕೆಟ್ ಸ್ಕ್ವಯರ್. ಈಗ ನೋಡ್ರಿ 1 ಬೈ 1 ಬರ್ಕೊಳ್ಳೋಣ. x² ಪ್ಲಸ್ 3x ಪ್ಲಸ್ 1 ಇಸ್ ಈಕ್ವಲ್ ಟು a - b ಹೋಲ್ ಸ್ಕ್ವೇರ್. ಸೂತ್ರದ ಪ್ರಕಾರ a² ಮೈನಸ್ 2ab ಪ್ಲಸ್ b ಸ್ಕ್ವಯರ್. ಓಕೆನಾ. x² ಮೈನಸ್ 2 ಇಂಟು ಬ್ರ್ಯಾಕೆಟ್ x ಇಂಟು 2 ಪ್ಲಸ್ 2 ಸ್ಕ್ವಯರ್. x² ಮೈನಸ್ x² ಪ್ಲಸ್ x² ಲೆಫ್ಟಿಗೆ ಬಂದರೆ -x² ಆಯಿತು. ಪ್ಲಸ್ 3x ಪ್ಲಸ್ 4x ನೋಡ್ರಿ. ಇದು 2 4 ಇಂಟು x ಈಸ್ 4x -4x ಆಗುತ್ತೆ. ಇದು ಲೆಫ್ಟಿಗೆ ಬಂದರೆ ಪ್ಲಸ್ 4x ಆಯಿತು. ಪ್ಲಸ್ 1 ಮೈನಸ್ 4 ಇಸ್ ಈಕ್ವಲ್ ಟು 0. ಇದು ಪ್ಲಸ್ 4 ಲೆಫ್ಟಿಗೆ ಬಂದರೆ -4 ಆಗುತ್ತೆ. ಓಕೆನಾ. ಈಗ ನೋಡ್ರಿ x² ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4 1 3 7x ಆಯಿತು. 4ರಲ್ಲಿ 1 ಆದರೆ -3 ಈಸ್ ಈಕ್ವಲ್ ಟು 0. ಇದು ನೋಡ್ರಿ ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಈಸ್ ಈಕ್ವಲ್ ಟು 0 ರೂಪದಲ್ಲಿ ಇದು ಇಲ್ಲ. ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣವಲ್ಲ ಅಂತ ನಾವು ಹೇಳೋಣ. ಇವಾಗ ನೆಕ್ಸ್ಟ್ 7ನೇ ಒಂದು ಸಮೀಕರಣ ನೋಡ್ರಿ. x ಪ್ಲಸ್ 2 ಬ್ರ್ಯಾಕೆಟ್ ಕ್ಯೂಬ್ ಈಸ್ ಈಕ್ವಲ್ ಟು 2x ಇಂಟು ಬ್ರ್ಯಾಕೆಟ್ x² ಮೈನಸ್ 1. ಓಕೆ. ನೆಕ್ಸ್ಟ್ 1 ಬೈ 1 ಬಿಡಿಸೋಣ. a ಪ್ಲಸ್ b ಹೋಲ್ ಕ್ಯೂಬ್. ಸೂತ್ರದ ಪ್ರಕಾರ a³ ಪ್ಲಸ್ b³ ಪ್ಲಸ್ 3ab ಇಂಟು ಬ್ರ್ಯಾಕೆಟ್ a ಪ್ಲಸ್ b. ಓಕೆ. ಈಗ ನೋಡ್ರಿ x³ ಪ್ಲಸ್ 2ನ್ನು 3 ಸಲ ಗುಣಿಸಿದ್ರೆ 8 ಆಗುತ್ತೆ. ಪ್ಲಸ್ 4 ಮೂರಲೆ 12x ಪ್ಲಸ್ 3 6 x² ಈಸ್ ಈಕ್ವಲ್ ಟು 2 ಇಂಟು x ಇಂಟು x² ಈಸ್ x³ ಮೈನಸ್ 2x. ನೆಕ್ಸ್ಟ್ ನೋಡ್ರಿ x³ ಮೈನಸ್ 2x³ ಪ್ಲಸ್ 2x³ ಈ ಕಡೆ ಬಂದರೆ ಮೈನಸ್ 2x³ ಆಗುತ್ತೆ. ನೆಕ್ಸ್ಟು ಪ್ಲಸ್ 6x² ಪ್ಲಸ್ 12x ಪ್ಲಸ್ 2x ಲೆಫ್ಟಿಗೆ ಬಂದರೆ ಮೈನಸ್ 2x ಲೆಫ್ಟಿಗೆ ಬಂದಾಗ ಪ್ಲಸ್ 2x ಆಯಿತು. ಪ್ಲಸ್ 8 ಇಸ್ ಈಕ್ವಲ್ ಟು 0. ಈಗ ನೋಡ್ರಿ ಮೈನಸ್ 2x³ 1x³ ಹೋದರೆ ಮೈನಸ್ 1x³ ಉಳಿಯುತ್ತೆ. ಪ್ಲಸ್ 6x² ಪ್ಲಸ್ 12 14x ಪ್ಲಸ್ 8 ಇಸ್ ಈಕ್ವಲ್ ಟು 0 ಇಂಟು -1ಇಂದ ಗುಣಿಸೋಣ. ಇವಾಗ -1ಇಂದ ಗುಣಿಸಿದಾಗ ಮೈನಸ್ದಿಂದ ಗುಣಿಸಿದರೆ ಏನಾಗುತ್ತೆ ರೀ? ಮೈನಸ್ ಇದು ಪ್ಲಸ್ಸು ಪ್ಲಸ್ ಇದು ಮೈನಸ್ ಆಗುತ್ತೆ. x³ ಮೈನಸ್ 6x² ಮೈನಸ್ 14x ಪ್ಲಸ್ ಇದು ಮೈನಸ್ 8 ಇಸ್ ಈಕ್ವಲ್ ಟು 0. ಇದು ನೋಡ್ರಿ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇದು ಇಲ್ಲ. ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣವಲ್ಲ. ನೆಕ್ಸ್ಟ್ 8ನೇ ಈಕ್ವೇಷನ್ ನೋಡೋಣ. ಇವಾಗ 8ನೇ ಈಕ್ವೇಷನ್ ಏನು ಹೇಳ್ತಾ ಇದೆ ನೋಡ್ರಿ. x³ ಮೈನಸ್ 4x² ಮೈನಸ್ x ಪ್ಲಸ್ 1 ಇಸ್ ಈಕ್ವಲ್ ಟು x ಮೈನಸ್ 2 ಬ್ರ್ಯಾಕೆಟ್ ಕ್ಯೂಬ್. ಓಕೆ. ನೆಕ್ಸ್ಟ್ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. x³ ಮೈನಸ್ 4x² ಮೈನಸ್ x ಪ್ಲಸ್ 1 ಇಸ್ ಈಕ್ವಲ್ ಟು x³ ಮೈನಸ್ 2³ ಪ್ಲಸ್ 3 ಇಂಟು ಬ್ರ್ಯಾಕೆಟ್ x ಇಂಟು 2 ಸ್ಕ್ವಯರ್ ಆಗುತ್ತೆ. 2 4 ಆಗುತ್ತೆ. ಇಲ್ಲಿ ಮೈನಸ್ 3x² ಇಂಟು ಬ್ರ್ಯಾಕೆಟ್ 2 ಅಂತ ಹೇಳ್ಬೇಕಿಲ್ಲಿ. ಓಕೆನಾ. x³ ಮೈನಸ್ 4x² ಮೈನಸ್ x ಪ್ಲಸ್ 1 ಇಸ್ ಈಕ್ವಲ್ ಟು x³ ಮೈನಸ್ 8. 2ನ್ನು 3 ಸಲ ಗುಣಾಕಾರ ಮಾಡಿದಾಗ 2 4 4 8 ಆಗುತ್ತೆ. ಪ್ಲಸ್ 3 4 ಮೂರಲೆ 12x ಮೈನಸ್ 3 6x². ಓಕೆ. ದೆನ್ ನೆಕ್ಸ್ಟ್ ಒನ್ ಈಸ್ x³ ಮೈನಸ್ ನೋಡ್ರಿ
ಇಲ್ಲಿ -4x². ಓಕೆ, ದೆನ್ ನೆಕ್ಸ್ಟ್ ಇದು ನೋಡ್ರಿ, ಈ ಒಂದು -x³ ಲೆಫ್ಟಿಗೆ ಅಲ್ಲ +x³ ಲೆಫ್ಟ್ ಸೈಡಿಗೆ ಬಂದರೆ -x³ ಆಗುತ್ತೆ. x³ -4x² ಪ್ಲಸ್ 6x² ನೋಡಿರಿ, ಇದು -6x² ಲೆಫ್ಟಿಗೆ ಬಂದಾಗ +6x² ಆಯಿತು. -x -12x ಪ್ಲಸ್ ಇದೆ ಇಲ್ಲಿ, ಇದು ಲೆಫ್ಟಿಗೆ ಬಂದರೆ -12x ಆಗುತ್ತೆ. ನೆಕ್ಸ್ಟ್ +1 ಇದು -8 ಲೆಫ್ಟಿಗೆ ಬಂದಾಗ +8 = 0. ನೋಡಿರಿ, ಈಗ x³ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 6x² 4x² ಹೋದರೆ 2x² ಮೈನಸ್ 12x - 1x ಈಸ್ -13x ಪ್ಲಸ್ 9 = 0. 8 1 ಎಷ್ಟಾಯ್ತು ರೀ? 9 = 0. ಇದು ಏನಿದೆ ನೋಡ್ರಿ, ಇವಾಗ 2x² ನೋಡ್ರಿ, ಇದು ಕ್ಯಾನ್ಸಲ್ ಆದರೆ ಇಲ್ಲಿ 6 4 ಹೋದರೆ 2x². ಇದು ax² ಪ್ಲಸ್ bx ಪ್ಲಸ್ c = 0 ರೂಪದಲ್ಲಿ ಇದೆ. ಆದ್ದರಿಂದ ಕೊಟ್ಟಿರುವ ಸಮೀಕರಣವು ನಮಗೆ ವರ್ಗ ಸಮೀಕರಣವಾಗಿದೆ. ಈಗ ನೋಡ್ರಿ, ಇಲ್ಲಿಯವರೆಗೂ ನೀವು ಪಾರ್ಟ್ 1 ವಿಡಿಯೋವನ್ನು ನೋಡಿದರೆ, ಇದರ ಮುಂದಿನ ಭಾಗವನ್ನು, ಈ ಅಭ್ಯಾಸದ ಮುಂದಿನ ಭಾಗವನ್ನು ಪಾರ್ಟ್ 2 ವಿಡಿಯೋದಲ್ಲಿ ನೋಡೋಣ. ಇಲ್ಲಿಯವರೆಗೂ ನಮ್ಮ ವಿಡಿಯೋ ಇಷ್ಟವಾಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.